Do not disturb. Off. Switch. 2 of 12. ಓಕೆ ಸ್ನೇಹಿತರೆ, ಇಂದಿನ ವೀಡಿಯೋದಲ್ಲಿ ನಾವು ನಿಮಗೆ ಡು ನಾಟ್ ಡಿಸ್ಟರ್ಬ್ ಅಂತಂದರೆ ಏನು, ಅದನ್ನು ಆನ್ ಮಾಡೋದು ಹೇಗೆ, ಅದನ್ನು ಸ್ಕೆಡ್ಯೂಲ್ ಮಾಡೋದು ಹೇಗೆ ಅಂತ ನಾವು ಇಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಏನೇನು ಮಾಡ್ತಾ ಇದ್ದೀವಪ್ಪ ಅಂತಂದರೆ, ಡು ನಾಟ್ ಡಿಸ್ಟರ್ಬ್ನ ಆನ್ ಮಾಡಿದರೆ ಅಥವಾ ಸ್ಕೆಡ್ಯೂಲ್ ಮಾಡಿ ಇಟ್ಟಿದ್ದರೆ, ಸೊ ಡು ನಾಟ್ ಡಿಸ್ಟರ್ಬ್ ಆನ್ ಮಾಡಿದರೆ ನಿಮಗೆ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ, ಸೊ ಅವರಿಂದ ನಮಗೆ ಕಾಲ್ ಬಂದರೆ ಸೌಂಡ್ ಮಾಡಲೇಬೇಕು ಅನ್ನೋಂಗಿದ್ರೆ, ಸೊ ನಾವು ಅಂತಹ ಕಾಂಟ್ಯಾಕ್ಟ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ, ಸೊ ಅವರಿಂದ ನಮಗೆ ಬಂದರೆ ಕಾಲ್ ಅಥವಾ ಮೆಸೇಜಸ್ಗಳು ಬಂದರೆ ಸೊ ನಾರ್ಮಲಿ ಸೌಂಡ್ ಮಾಡುತ್ತೆ. ಸೊ ಅವು ಕಾಂಟ್ಯಾಕ್ಟ್ಗಳನ್ನು ಸೆಲೆಕ್ಟ್ ಮಾಡೋದು ಹೇಗೆ, ಸೊ ಡು ನಾಟ್ ಡಿಸ್ಟರ್ಬ್ನಲ್ಲಿ ಅಂತ ನೋಡ್ಕೊಂಬರೋಣ. ಸೊ ನಾನು ಈಗಾಗಲೇ ಡು ನಾಟ್ ಡಿಸ್ಟರ್ಬ್ ಒಳಗಡೆ ಬಂದಿದ್ದೀನಿ. ಸೊ ಇಂದಿನ ವೀಡಿಯೋ ಯಾರು ನೋಡಿಲ್ವೋ ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಅಲ್ಲಿಂದ ವೀಡಿಯೋನ ನೋಡಿಕೊಂಡು ನಂತರ ಈ ವಿಡಿಯೋನ ನೋಡಿ ನಿಮಗೆ ಅರ್ಥ ಆಗುತ್ತೆ. ಓಕೆ, ಡು ನಾಟ್ ಡಿಸ್ಟರ್ಬ್ ಒಳಗಡೆ ಬಂದಿದ್ದೀನಿ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಕಾಲ್ಸ್ ಆ್ಯಂಡ್ ಮೆಸೇಜಸ್ ನಾಟ್ ಅಲೌಡ್ ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಸೊ ಇದೇ ಸೆಟ್ಟಿಂಗ್ಸ್ ನಾನು ನಿಮಗೆ ಹೇಳ್ಕೊಡ್ತಾ ಇರೋದು. ಓಕೆ, ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋಗೋಣ. ಓಕೆ ಓಕೆ, ನೋಡಿ ಇಲ್ಲಿ ನೀವು ಯಾವ ಕಾಂಟ್ಯಾಕ್ಟ್ನ ಸೆಲೆಕ್ಟ್ ಮಾಡ್ಕೊತೀರೋ ಆ ಕಾಂಟ್ಯಾಕ್ಟಿಂದ ನಿಮಗೆ ಕಾಲ್ ಅಥವಾ ಮೆಸೇಜಸ್ ಬಂದರೆ ಸೊ ನಾರ್ಮಲಿ ಸೌಂಡ್ ಮಾಡುತ್ತೆ. ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡಿದ್ರೆ ಆ್ಯಡ್ ಕಾಂಟ್ಯಾಕ್ಟ್ಸ್ ಅಂತ ಬರ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಆ್ಯಡ್ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ನೀವು ಸರ್ಚ್ ಕೂಡ ಮಾಡ್ಬೋದು. ಓಕೆ, ನಾನು ಸರ್ಚ್ ಮಾಡ್ತೀನಿ. ಇಲ್ಲಿ ಕಾಂಟ್ಯಾಕ್ಟ್ಸ್ ಬಂದಿರುತ್ತೆ, ನೀವು ಅದನ್ನು ಸೆಲೆಕ್ಟ್ ಮಾಡ್ಬೋದು ಅಥವಾ ಸರ್ಚ್ ಮಾಡ್ಬೋದು. ಓಕೆ, ನೋಡಿ ಇಲ್ಲಿ ನನ್ನ ಒಂದು ನಂಬರ್ ಇದೆ, ಅದು ನಾಟ್ ಚೆಕ್ ಇದೆ. ಸೊ ನಿರಂಜನ್ ಏರ್ಟೆಲ್ ಅಂತ ಹೇಳಿ ಹೇಳ್ತಾ ಇದೆಯಲ್ಲ, ಸೊ ಆ ನಂಬರ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಅದು ನಾಟ್ ಚೆಕ್ ಇದೆ. ಸೊ ಅದನ್ನ ಕ್ಲಿಕ್ ಮಾಡಿದ ಕೂಡ ಅದು ಚೆಕ್ ಆಗುತ್ತೆ. ಸೊ ಚೆಕ್ ಆದಮೇಲೆ ಸೊ ಈಗ ನಾನು ಡನ್ ಮೇಲೆ ಕ್ಲಿಕ್ ಮಾಡಬೇಕು. ಡನ್ ಬಂದುಬಿಟ್ಟು ರೈಟ್ ಸೈಡ್ ಭಾಗದಲ್ಲಿ ಕೆಳಭಾಗದಲ್ಲಿ ಇರುತ್ತೆ. ಓಕೆ, ನೀವು ಹಂಗೆ ಸ್ವೈಪ್ ಮಾಡ್ತಾ ಹೋದರೂ ಕೂಡ, ಅಂದರೆ ರೈಟಿಂದ ಲೆಫ್ಟಿಗೆ ಸ್ವೈಪ್ ಮಾಡ್ತಾ ಹೋದರೆ ಬೇಗ ಸಿಗುತ್ತೆ, ಸ್ವೈಪ್ ಮಾಡಿದ್ರು ಕೂಡ ಸಿಗುತ್ತೆ. ನಾನೀಗ ರೈಟ್ ಸೈಡ್ ಭಾಗದಲ್ಲಿರುವಂತಹ ಡನ್ ಬಟನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸೊ ನಾವು ಡನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಆಟೋಮೆಟಿಕಲ್ ಅದು ಬ್ಯಾಕ್ ಬರುತ್ತೆ. ಓಕೆ, ಮತ್ತು ಇಲ್ಲಿ ನಾವು ಕಾಂಟ್ಯಾಕ್ಟ್ಸ್ನ ಆ್ಯಡ್ ಮಾಡೋ ಹತ್ರ ಬಂದು ನಿಮ್ಮನ್ನು ಇಡುತ್ತೆ. ಓಕೆ, ಇಲ್ಲಿ ನಾವು ಈಗ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಹೋದರೆ ನೋಡಿ ನಾನು ಆ್ಯಡ್ ಮಾಡಿದಂತಹ ಕಾಂಟ್ಯಾಕ್ಟ್ಗಳನ್ನು ತೋರಿಸುತ್ತೆ. ಇಲ್ಲಿ ನಾವೇನೇನು ಕಾಂಟ್ಯಾಕ್ಟ್ಗಳನ್ನ ಆ್ಯಡ್ ಮಾಡಿರ್ತೀವೋ ಯಾರ್ಯಾರು ಕಾಂಟ್ಯಾಕ್ಟ್ನ ಅವೆಲ್ಲವನ್ನು ತೋರಿಸುತ್ತೆ. ಹಾಗೆ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಬಂದರೆ ಆ ಒಂದು ಕಾಂಟ್ಯಾಕ್ಟ್ ಆದಮೇಲೆ ರಿಮೂವ್ ಅಂತ ಬರುತ್ತೆ. ರಿಮೂವ್ ಮೇಲೆ ಕ್ಲಿಕ್ ಮಾಡಿದರೆ ನಾವು ಆ ಕಾಂಟ್ಯಾಕ್ಟ್ನ ನಾವೇನು ಆ್ಯಡ್ ಮಾಡಿರ್ತೀವಲ್ಲ ಆ ಕಾಂಟ್ಯಾಕ್ಟ್ನ ರಿಮೂವ್ ಮಾಡ್ಬೋದು. ಸೊ ಇದೇ ರೀತಿಯಾಗಿ ನೀವು ಡು ನಾಟ್ ಡಿಸ್ಟರ್ಬ್ ಆನ್ ಆದರೂ ಕೂಡ ನಿಮಗೆ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್ಗಳಿಂದ ಕಾಲ್ಸ್ ಅಥವಾ ಮೆಸೇಜಸ್ ಬಂದರೆ ಸೌಂಡ್ ಬರೋ ರೀತಿ ಮಾಡ್ಕೋಬೇಕಪ್ಪ ಅಂತಂದರೆ ಸೊ ಈ ಸೆಟ್ಟಿಂಗ್ನ ನೀವು ಮಾಡ್ಕೋಬೋದು. ಸೊ ಇನ್ನೂ ಇಂತಹ ಹೆಚ್ಚಿನ ವೀಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಧನ್ಯವಾದಗಳು.